ಹಾಯ್ ಎಲ್ಲರಿಗೂ ನಮಸ್ಕಾರ. ಒಬ್ಬರು ಸಿಸ್ಟರ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಅವರೇನು ಕೇಳಿಲ್ಲ, ನಾನಾಗೆ ಮಾಡ್ತಾ ಇರೋದು ಅವ್ರಿಗೆ. ಅವ್ರ ಚಾನಲ್ ನೇಮ್ ಬಂದು ದರ್ಶನ್ ರೆಸಿಪಿ ವಿತ್ ರುಕ್ಮಿಣಿ ಅಂತ. ದಯವಿಟ್ಟು ಸಿಸ್ಟರ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಯಾಕಂದರೆ ಅವ್ರಿಗೆ ವಾಚ್ ಅವರ್ಸ್ ಬೇಗ ಬೇಕು. ಸಬ್ಸ್ಕ್ರೈಬ್ ಬೇಕಾದರೆ ಹೆಂಗಾದರೂ ಮಾಡ್ಕೊಂಬಿಡ್ತಾರೆ, ಮೇಡಮ್ಗೆ ಗೊತ್ತು. ಸೊ ಇನ್ನೇನಂದರೆ ಅವರು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ಮಾತಾಡೋದು ತುಂಬ ಕಾನ್ಫಿಡೆನ್ಸಾಗಿ ಮಾತಾಡ್ತಾರೆ. ಅದರಲ್ಲೇನು ತಪ್ಪು ಗಿಪ್ಪು ನಾನು ಹೇಳೋಕ್ಕೆ ಹೋಗಲ್ಲ. ಸೊ ತುಂಬ ಲೇಟ್ ಆಯಿತು ಪಾಪ, ತುಂಬ ದಿವಸದಿಂದ ಇದ್ದಾರೆ ನನ್ನ ಚಾನಲಲ್ಲಿ. ಯಾಕಂದರೆ ನಮ್ಮವ್ರಿಗೆ ನಾವಾಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಚಾನಲ್ನ ನನ್ನ ಟೈಟಲಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಎಲ್ಲರೂ ಸಪೋರ್ಟ್ ಮಾಡಿ. ಮೇನ್ ಅವ್ರ ಫುಲ್ ವೀಡಿಯೋ ನೋಡಿ. ವಾಚ್ ಅವರ್ಸ್ ಮುಖ್ಯ ಇವಾಗಿರೋ ಎಲ್ಲ ಯೂಟ್ಯೂಬರ್ಗೆ, ನಿಮಗೆ ಗೊತ್ತಲ್ಲ ವಾಚ್ ಅವರ್ಸ್ ಎಷ್ಟು ಮುಖ್ಯ ಅಂತ. ಸೊ ಸಿಸ್ಟರ್ನ ತುಂಬ ಆದಷ್ಟು ಸಪೋರ್ಟ್ ಮಾಡಿ. ಸಿಸ್ಟರ್ಗೊಂದು ಮಾತು ನನ್ನ ಕಡೆಯಿಂದ, ಸೊ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಈ ಸಬ್ಸ್ಕ್ರೈಬ್ ಗೇಮ್ ಇದೆಯಲ್ಲ, ದಯವಿಟ್ಟು ಆಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ನಮಗೆ ಬೇಕಾಗಿರೋದು ಟಾರ್ಗೆಟೇ ವಾಚ್ ಅವರ್ಸು. ಸೊ ವಾಚ್ ಅವರ್ಸಿಂದ ಎಲ್ಲರೂ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೊಸಬ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಬರೀ ನಾವು ಹೊಸ್ದಾಗಿ ಯೂಟ್ಯೂಬ್ ಮಾಡಿಬಿಟ್ರೆ ಬೇಗ ನಾವು ವ್ಯೂಸು ಸಬ್ಸ್ಕ್ರೈಬ್ಸು ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ಎಲ್ಲರೂ ಒಂದು ವೀಡಿಯೋ ಆಗಿಬಿಟ್ಟಿದ ತಕ್ಷಣ ಎಲ್ಲ ಲೈವಾಗಿ ಹೋಗ್ತಾವ್ರೆ ಸಬ್ಸ್ಕ್ರೈಬ್ ಕೇಳ್ಕೊಂಡು. ಹೋಗಿ ನಾನು ಬೇಡ ಅಂತ ಹೇಳಲ್ಲ, ನೀವು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಈ ಕಡೆ ಬಂದು ಕೆಲಸ ಮಾಡ್ತಾಯಿರಿ. ಇಲ್ಲೊಂದು ವೀಡಿಯೋ ಹಾಕಿ ಆ ಕಡೆ ಒಂದು ಸಬ್ಸ್ಕ್ರೈಬ್ ಕೇಳಿ, ಡೈಲಿ ಒಂದೊಂದು ವೀಡಿಯೋ ಹಾಕಿ ಸಬ್ಸ್ಕ್ರೈಬ್ ಕೇಳಿ, ಆ ಥರ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ಸೊ ನೀವು ಒಂದೇ ಕಡೆ ಸಬ್ಸ್ಕ್ರೈಬಿಂದನೇ ಹೋಗ್ತಾಯಿದ್ರೆ ಅಂದ್ಕೊಳ್ಳಿ, ನಿಮಗೆ 1000 ಸಬ್ಸ್ಕ್ರೈಬ್ ಆಗಿದ ತಕ್ಷಣವೇ ನಿಮ್ಮದು ವ್ಯೂಸ್ ಎಲ್ಲ ತುಂಬ ಕಮ್ಮಿ ಬಿಟ್ಬಿಡುತ್ತೆ. ಸೊ ಒಂದು ಸಲ ನೋಡಿ, ಎಲ್ಲರದ್ದು 1000 ಆಗಿರ್ತಾರಲ್ಲ ಅವ್ರದ್ದೆಲ್ಲ ವ್ಯೂಸ್ ಒಂದು ಸಲ ಚೆಕ್ ಮಾಡಿ. ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಇದೊಂದು ಕಾರಣಕ್ಕೋಸ್ಕರ. ಇವಾಗ 1000 ಮಾಡಿದವರು ಪಾಪ ತುಂಬ ಬೇಜಾರಲ್ಲಿ ಇರ್ತಾರೆ. ಇವಾಗ ಡೈಲಿ ಅವ್ರು ವೀಡಿಯೋ ಹಾಕಲೇಬೇಕು. ಸೊ ಸಣ್ಣದು ದೊಡ್ಡ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಬ್ಬರಿಗೆ ಸ್ವಲ್ಪ ಜನಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ, ಅವ್ರನ್ನ ಹೆಂಗೆ ನೋಡಬೇಕು ಅಂತ ತುಂಬ ಜನಕ್ಕೆ ಡೌಟು. ಯೂಟ್ಯೂಬ್ ಎಲ್ಲ ಹುಡುಕಿರ್ತೀರ, ಸೊ ನಿಮಗೆ ಸಿಕ್ಕಿರಲ್ಲ. ಅದು ಹೆಂಗೆ ನೋಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡ್ತೀನಿ ಅಂದರೆ ಹೇಳಲ್ಲ, ಬಟ್ ಏನು ಪ್ಲ್ಯಾನ್ ಇದೆ ಅಂತ ಹೇಳ್ತೀನಿ. ಹೇಳ್ಕೊಟ್ರೆ ಸುಮ್ಮನೆ ಜಗಳಗಳಾಗ್ಬಿಡುತ್ತೆ. ಸೊ ಅದ್ರಗೋಸ್ಕರ ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ಏನಂದರೆ, ಇವಾಗ ನಾನು ಒಂದು ವೀಡಿಯೋ ಮಾಡಿದೆ ಅಂದ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಮಾಡೋರನ್ನ ಹೆಂಗೆ ನೋಡಬೇಕು ಅಂತ ನನಗೆ ವ್ಯೂಸ್ ಬರುತ್ತೆ, ನನಗೆ ತುಂಬ ಬರುತ್ತೆ. ಯಾಕಂದರೆ ತುಂಬ ಜನ ಅದು ನೋಡಬೇಕಂತ ಕಾಯ್ತಾ ಇದ್ದಾರೆ. ಸೊ ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ತಂದಿಟ್ಟು ತಮಾಷೆ ನೋಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದ್ರಗೋಸ್ಕರ ಗೊತ್ತು ಹೆಂಗೆ ಮಾಡಬೇಕು ಅಂತ ಗೊತ್ತು, ನೀವು ನಂಬ್ತಿರೋಲ್ವೋ ಗೊತ್ತಿಲ್ಲ ನನಗೆ. ಸೊ ಸಿಂಪಲಾಗಿ ಹೇಳ್ತೀನಿ ಅಷ್ಟೇ. ಯಾರಿಗೂ ಇವಾಗ ನನಗೆ ಅನ್ಸಬ್ಸ್ಕ್ರೈಬ್ ಮಾಡಿ, ನನಗೇನು ತೊಂದರೆ ಇಲ್ಲ, ನಾನೇನು ಯೋಚನೆನೂ ಮಾಡಲ್ಲ ಅದ್ರ ಬಗ್ಗೆ. ಕೆಲವರು ಹೆಣ್ಮಕ್ಳು ಏನಿದ್ದಾರೆ ಅಂದರೆ, ಒಂದೊಂದು ಸಬ್ಸ್ಕ್ರೈಬರು ಒಂದಾಗಿದ್ದ ತಕ್ಷಣ ತುಂಬ ಖುಷಿ ಪಡ್ತಾರೆ. ಅದೇನಾದರೂ ಹೋಗ್ಬಿಟ್ರೆ ಸಬ್ಸ್ಕ್ರೈಬ್ ತುಂಬ ಬೇಜಾರಾಗಿಬಿಡ್ತಾರೆ, ಅವ್ರಿಗೆ ಕಾನ್ಫಿಡೆನ್ಸೇ ಹೋಗ್ಬಿಡುತ್ತೆ. ಅಂಥವ್ರನ್ನೂ ನಾನು ನೋಡಿದ್ದೀನಿ. ಆ ಥರ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ. ಸೊ ಕೊಡೋಂಗಿದೆ ಪ್ರೀತಿಯಾಗಿ ಕೊಡಿ, ಇಲ್ಲಾಂದ್ರೆ ಕೊಡಲೇಬೇಡಿ, ಪರವಾಗಿಲ್ಲ. ಕೊಟ್ಬಿಟ್ಟು ಮತ್ತೆ ಕಿತ್ಕೊಂಬಿಡಿ, ಅದು ತುಂಬ ಮೋಸ ಅಲ್ಲ, ನೀವು ಹೇಳಿ. ಸೊ ಹೇಳ್ತಾ, ಸಿಸ್ಟರ್ ಚಾನಲ್ ನೇಮ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ, ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಪಾಪ ಅವರು ಪ್ರಯತ್ನ ಪಡ್ತವ್ರೆ, ಪ್ರಯತ್ನ ಪಡೋರಿಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಂತ ಮುಗಿಸ್ತಾ ಇದ್ದೀನಿ ವಿಡಿಯೋ. ಟಾಟಾ, ಬಾಯ್ ಬಾಯ್.